ಮತ್ತೊಮ್ಮೆ ನನ್ನಿಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಭೈರತಿ ಸುರೇಶ್ ಮತ್ತು ಡಾಕ್ಟರ್ ಯತೀಂದ್ರ ಬಿಟ್ಟರೆ ಈಗ ಇರುವ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರು ಒತ್ತು ಕೊಟ್ಟು ಹಾಕಿಸಿರುವ ಹೆಸರು ಯಾವುದು ಅನ್ಸುತ್ತೆ ನಿಮಗೆ? ಅಲ್ಲ ಅಜಿತ್, ಅದರದ್ದು ಈಗ ಮೊದಲನೇ ಹಂತದಲ್ಲಿ ಸಂಪುಟ ರಚನೆ ಮಾಡುವಾಗ ಎಲ್ಲ ಹೆಸರುಗಳನ್ನು ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಒತ್ತಡ ಹಾಕಿ ಮಾಡಿಸ್ತಕ್ಕಂಥ ಪ್ರಮೇಯವೇ ಉದ್ಭವಿಸಲ್ಲ. ಬೈ ಡಿಫಾಲ್ಟ್ ಆ ಹೆಸರು ಈಗ ಕೆ ಜೆ ಜಾರ್ಜ್ ಅವ್ರೇನು ಸಿದ್ದರಾಮಯ್ಯನವ್ರ ಫ್ರೆಂಡ್ ಹೌದು, ಬಟ್ ಹೈಕಮಾಂಡ್ಗೆ ತುಂಬ ರೈಟ್, ಗಾಂಧಿ ಫ್ಯಾಮಿಲಿಗೆ ಆತ್ಮೀಯರು. ಹೌದು. ಎಂ ಬಿ ಪಾಟೀಲ್ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯ ಅಂದ ತಕ್ಷಣ ಮುಂಬೈ ಕರ್ನಾಟಕದಲ್ಲಿ ಎಂ ಬಿ ಪಾಟೀಲ್ ಹೆಸರು ಬಹಳ ಹಳೆಯ ಹೆಸರು ಮತ್ತು ಹೈಕಮಾಂಡ್ಗೂ ಕೂಡ ಬೇಕಾಗಿರ್ತಕ್ಕಂಥ ಹೆಸರು. ಹೀಗಾಗಿ ಎಂ ಬಿ ಪಾಟೀಲ್ ಹೆಸರು ಅಲ್ಲಿಗೆ ಬಂತು. ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಆಗಿದ್ದಂಥ ಹಿ ವಾಸ್ ಹೈಕಮಾಂಡ್ ಮ್ಯಾನ್, ಅದಕ್ಕೆ ಹೈಕಮಾಂಡ್ ಅವರನ್ನು ಸ್ಪೀಕರ್ ಮಾಡಿತ್ತು. ಹೌದು, ಆಗಲೇ ಹೇಳಿತ್ತು ಇಲ್ಲ ನಿಮ್ಮನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀವಿ ಅಂತ. ಕ್ಯಾಬಿನೆಟ್ಗೆ ತಂತು. ಅಂದರೆ ನಾನು ಈಗ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರನಾದರೂ ಕೂಡ ಇವತ್ತಿನ ಕಾಂಗ್ರೆಸ್ನ ಕ್ಯಾಬಿನೆಟ್ನ ಫಾರ್ಮೇಷನಲ್ಲಿ ಪ್ರಿಯಾಂಕ್ ಖರ್ಗೆ ಹೊರಗೆ ಹೋಗ್ಬಿಡ್ತಾರೆ ಅನ್ನುವ ಸ್ಥಿತಿ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಕಾರಣದಿಂದ ಅವ್ರಿಗೊಂದು ಜಾಸ್ತಿ ಅವಕಾಶಗಳು ಸಿಗ್ತವೆ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ನಿಜ ಆದರೂ ಕೂಡ ಪೂರ್ತಿ ಪ್ರಮಾಣದಲ್ಲಿ ಇಲ್ಲ ಖರ್ಗೆ ಅವರೇ ಹಾಕಿಸ್ತಿದ್ದಾರೆ ಅನ್ನೋ ಸ್ಥಿತಿ ಇಲ್ಲ. ಪ್ರಿಯಾಂಕ್ ಖರ್ಗೆ ಇಸ್ ವೋಕಲ್ ಮಿನಿಸ್ಟರ್ ಕೂಡ ಹೌದು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಸಂಪುಟದಲ್ಲಿ ಬಂದರು. ಈಗ ಹೆಸರು ಹಾಕ್ಸಿದ್ದಂತ ನೀವು ನೋಡಿದರೆ ಖರ್ಗೆ ಅವರು ಪಟ್ಟು ಹಿಡಿದು ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಹಾಕಿದರು. ಎಸ್, ಅದು ಫಸ್ಟ್ ಲೀಸ್ಟಲ್ಲೇ ಬರಬೇಕು ಅಂತಕ್ಕಂಥದ್ದೇನು ಅವ್ರಿಗೇನು ಆ ಸೀನಿಯಾರಿಟಿ ಇರಲಿಲ್ಲ. ಪಕ್ಕದಲ್ಲಿ ಈಶ್ವರ್ ಖಂಡ್ರೆ ಇದ್ದರು, ಕಾಸ್ಟ್ ಬ್ಯಾಲೆನ್ಸ್ ಆಗಿತ್ತು. ಹೌದು. ಬಟ್ ಕಲಬುರಗಿಗೆ ಸೀಮಿತವಾಗಿ ನೋಡಿದಾಗ ಒಂದು ಲಿಂಗಾಯತ ಹೆಸರು ಬೇಕು, ಶರಣ್ ಪ್ರಕಾಶ್ ಪಾಟೀಲ್ರನ್ನು ಬಿಟ್ಟರಾಗಲ್ಲ ಅಂತ ಖರ್ಗೆ AICC ಅಧ್ಯಕ್ಷರಾಗಿರೋದ್ರಿಂದ ವಿಟೋ ಉಪಯೋಗಿಸಿ ಆ ಹೆಸರನ್ನು ಹಾಕ್ಸಿದ್ರು. ಇಲ್ಲಿ ಸಿದ್ದರಾಮಯ್ಯನವರು ಬರೀ ನನ್ನ ಮಗನನ್ನು ತೆಗೆದುಕೊಂಡ್ರೆ ಕುರುಬ ಸಮುದಾಯದಲ್ಲಿ ಸೀನಿಯಾರಿಟಿ ಯಾರಿದ್ದಾರೆ? ಭೈರತಿ ಬಸವರಾಜ್ ಇದ್ರು, MTB ನಾಗರಾಜ್ ಇದ್ರು, ಅವ್ರು ಪಾರ್ಟಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೀನಿಯರ್ ಅಂತಕ್ಕಂಥ ಹೆಸರು ಇರೋದೆ ಭೈರತಿ ಸುರೇಶ್. ಅವರನ್ನು ಸಂಪುಟದಿಂದ ಹೊರಗಿಟ್ಟು ಫಸ್ಟ್ ಹಂತದಲ್ಲಿ ನೀವು ಬರೀ ಡಾಕ್ಟರ್ ಯತೀಂದ್ರನ್ ತೆಗೆದುಕೊಳ್ತೀವಿ ಅಂತಂದರೆ ಇಟ್ ಮೇ ಸೆಂಡ್ ಎ ವೆರಿ ರಾಂಗ್ ಸಿಗ್ನಲ್. ಹೌದು. ಆ ಕಾರಣದಿಂದ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಭೈರತಿ ಸುರೇಶ್ರನ್ನು ಮೊದಲ ಲೀಸ್ಟ್ನಲ್ಲಿ ಹೆಸರು ಹಾಕ್ಸಿದ್ರು. ಈಗ ನೀವು ಆ ರೀತಿ ಹೆಸರುಗಳನ್ನು ನೋಡ್ತಾ ಹೋದಾಗ ನಿಶ್ಚಿತವಾಗಿ ಈಗ ಈಶ್ವರ್ ಖಂಡ್ರೆ ಫಾರ್ ಎಕ್ಸಾಂಪಲ್, ಪಾರ್ಟಿ ಈಶ್ವರ್ ಖಂಡ್ರೆಯನ್ನು ಬಿಟ್ಟು ಸಂಪುಟ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಪಾರ್ಟಿ ಅವರನ್ನು ಹೆಂಗೆ ಬಿಡುತ್ತೆ? ಹೌದು. ಡಾಕ್ಟರ್ ಜಿ ಪರಮೇಶ್ವರ್, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಸೇರಿ ಒಂದು ದಲಿತ್, ಈಗ ಹೈಕಮಾಂಡ್ಗೂ ಆ ಮೆಸೇಜ್ ಕೊಡೋದು ಅನಿವಾರ್ಯತೆ ಇತ್ತು ಅನ್ಸುತ್ತೆ ನನಗೆ. ದಲಿತ ಸಿ ಎಂ ಅಂತ ಚರ್ಚೆ ನಡೆದಾಗ ಒಕ್ಕಲಿಗರೊಬ್ಬರನ್ನು CM ಮಾಡಿ ದಲಿತರನ್ನು ಏನೂ ಮಾಡದೆ ಹೋದರೆ ಅನ್ನುವ ಕಾರಣಕ್ಕೋಸ್ಕರ OBCಯನ್ನು KPCC ಅಧ್ಯಕ್ಷ ಮಾಡಿ ಸಿಂಗಲ್ ಮ್ಯಾನ್ ಪರಮೇಶ್ವರರನ್ನು DCM ಮಾಡ್ತು. ಅದು ಸಿದ್ದರಾಮಯ್ಯನವರು ಒತ್ತಡ ಹಾಕಿ ಜಿ ಪರಮೇಶ್ವರನ್ನ ಸಂಪುಟಕ್ಕೆ ಸೇರಿಸ್ಬೇಕಂತ ಅಗತ್ಯತೆ ಇರಲ್ಲ. ಎಸ್. ಸೊ ನಿಶ್ಚಿತವಾಗಿ ನೀವು ಈ ಹೆಸರುಗಳನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರದೇ ಗಟ್ಟಿ ಹಿಡಿದು ನಡೆದಿದೆ ಅನ್ನುವ 2-3 ಹೆಸರುಗಳು ಮಾತ್ರ ನಂಗೆ ಕಾಣ್ತವೆ. ಕರೆಕ್ಟ್. ಒಂದು ಈಗ ರಾಮಲಿಂಗಾರೆಡ್ಡಿ ಫಾರ್ ಎಕ್ಸಾಂಪಲ್, ಖಾತೆ ಹಂಚಿಕೆಯಲ್ಲಿ ಅವ್ರದ್ದು ಇರ್ಬೋದು, ಬಟ್ ಸಿದ್ದರಾಮಯ್ಯನವ್ರ ಪಟ್ಟಿ ಬೇರೆ, ಡಿ ಕೆ ಶಿವಕುಮಾರ್ ಪಟ್ಟಿ ಬೇರೆ, ಖರ್ಗೆ ಪಟ್ಟಿ ಬೇರೆ ಅಂತ ರಾಮಲಿಂಗಾರೆಡ್ಡಿ ಅವರನ್ನೇನು ಸಂಪುಟದಲ್ಲಿ ಹೊರಗಿಡ್ಲಿಕ್ಕಾಗಲ್ಲ. ಹೌದು ಹೌದು. ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯನವ್ರಿಗೆ ಆಪ್ತರು ಇರ್ಬೋದು, ಬಟ್ ಹೈಕಮಾಂಡ್ ಮೊದಲಿಂದಲೂ ಕೂಡ ರಾಗ 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 ಅಂತ ಓಡಾಡ್ತಿದ್ದವ್ರು ಯಾರು? ಕೃಷ್ಣ ಬೈರೇಗೌಡರು. ಈಗ ಅವ್ರ ಹೆಸರು ಕೂಡ ಹೈಕಮಾಂಡ್ನಿಂದಲೇ ಬಂದಿದ್ದು. ಫಸ್ಟ್ ಲಿಸ್ಟ್ನಲ್ಲಿ ಇದನ್ನು ನಾವು ಈ ರೀತಿ ಅನಲೈಸ್ ಮಾಡೋಕ್ಕಾಗಲ್ಲ. ಬಟ್ ನೀವು ಹಾಕಿಸದೇ ಇರುವ ಹೆಸರನ್ನು ಕೇಳಿದರೆ ನಂಗೆ 3 ಹೆಸರುಗಳು ನಿಶ್ಚಿತವಾಗಿ ಕಾಣ್ತವೆ. ಯಾವುದದು? ಈಗ ಹಾಕಿಸಿರೋ ಹೆಸರಲ್ಲಿ ಒಂದು ಜಾರಕಿಹೊಳಿ ಒಂದು ಇಟ್ಕೊಳ್ಳಿ, ಅದನ್ನೇನು ಯಾರಾದರೂ ಹಾಕಿಸ್ಬೇಕಾದ ಅವಶ್ಯಕತೆ ಇಲ್ಲ. ಹೌದು ಹೌದು. ಹಾಕಿಸದೇ ಇರೋ ಹೆಸರಲ್ಲಿ HC ಮಾದೇವಪ್ಪ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್. ಓಕೆ ಓಕೆ. ಈ 3 ಹೆಸರುಗಳು ಒಳಗೆ ಬಂದಿಲ್ಲ. ಅಂದರೆ ಇವರು 3. ಬಟ್ HC ಮಾದೇವಪ್ಪನವ್ರ ಪರವಾಗಿ ಲಾಬಿ ಮಾಡಿದ್ರು ಸಿದ್ದರಾಮಯ್ಯನವರು, ತುಂಬ ಪ್ರಯತ್ನ ಪಟ್ಟರು ಅಂತ ಸುದ್ದಿಗಳಿದೆ ಅನೇಕ ಮೂಲಗಳಿಂದ. ಅಲ್ಲ, ಈಗ ಆ ರೀತಿ ಪ್ರಯತ್ನ ಪಟ್ಟರೂ ಕೂಡ HC ಮಾದೇವಪ್ಪನವರು ಸಂಪುಟದ ಒಳಗಡೆ ಬಂದಿಲ್ಲ. ಹೌದು. ಹೈಕಮಾಂಡ್ ಅವ್ರಿಗೆ 2023ರಲ್ಲೇ ಹೇಳಿತ್ತು ತಗೋಬೇಡಿ, ತಗೊಂಡ್ರೂ ಕೂಡ 1 ವರ್ಷ 24ಕ್ಕೆ ಅವರನ್ನು ಚಾಮರಾಜನಗರದಿಂದ ನಿಲ್ಲಿಸಿ ಅಂತ. ಮತ್ತು ಇವೆಲ್ಲವೂ ನೀವು ಇನ್ನೊಂದು ದೃಷ್ಟಿಯಿಂದ ನೋಡಬೇಕು. 2018ರಲ್ಲಿ ಸಿದ್ದರಾಮಯ್ಯ ಮತ್ತು ಮಾದೇವಪ್ಪನವ್ರ ನಡುವೆ ಏನಾಗಿತ್ತು? ಎಸ್,
ವಿವಿಧ ಸುದ್ದಿಗಳು ಬಂದವು ಅವಾಗ. ಅಲ್ವಾ? ಹೌದು. ಆ ಕಾಂಟೆಕ್ಸ್ಟಲ್ಲಿ ಈಗ ಮತ್ತೆ 26ರಲ್ಲಿ ಅದನ್ನು ನೋಡಿ. ಸಂತೋಷ್ ಲಾಡ್ ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿದ್ದರು, ಬಟ್ ಡಿ ಕೆ ಶಿವಕುಮಾರ್ಗೂ ಸಂತೋಷ್ ಲಾಡ್ಗೂ ದೇರ್ ಇಸ್ ಅ ಬಿಟ್ ಆಫ್ ಪ್ರಾಬ್ಲಮ್. ಅವ್ರು PCC ಅಧ್ಯಕ್ಷರಾಗಿದ್ದಾಗ ಇವರೇನೋ OBC ಅಧ್ಯಕ್ಷರಾಗ್ಲಿಕ್ಕೆ ಹೊರಟಿದ್ರು, ಇವರು ಮಾಡ್ಲಿಕ್ಕೆ ಕೊಟ್ಟಿರಲಿಲ್ಲ ಅವರನ್ನು. ಸೊ ಸಂತೋಷ್ ಲಾಡ್ ಸಂಪುಟಕ್ಕೆ ಬರಲಿಲ್ಲ. ಜಮೀರ್ ಅಹ್ಮದ್ ಖಾನ್ರ ಆಡಿಯೋದ ಟೈಮಿಂಗ್ ನೋಡಿದಾಗ ಕಾಂಗ್ರೆಸ್ನಲ್ಲಿ ಯಾರೋ ಪ್ರಮುಖ ನಾಯಕರೇ ಆಡಿಯೋನ ರಿಲೀಸ್ ಮಾಡಿಸಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಿರ್ಲಿಲ್ವಾ? ಹೌದು. ಅವರ ಅಣತಿ ಇಲ್ಲದೆ ಆ ಆಡಿಯೋ ಹೊರಗಡೆ ಹೆಂಗೆ ಬರುತ್ತೆ? ಹೀಗಾಗಿ ಈಗ ನನಗನ್ಸುತ್ತೆ ಅಜಿತ್, ದ ರಿಯಲ್ ಟೆಸ್ಟ್ ಪ್ರಾಬಲ್ಯ ಅಂತ ಅಂತೀವಲ್ಲ, ಅದ್ರದ್ದು ಗೊತ್ತಾಗೋದು 2ನೇ ಪಟ್ಟಿಯಲ್ಲಿ. ಕರೆಕ್ಟ್. 1ನೇ ಪಟ್ಟಿಯಲ್ಲಿ ಇವರು ಎಲ್ಲರ ಹೆಸರುಗಳು ಇವರು ಇದ್ದೇ ಇರ್ತಾರೆ. ಈಗ MB ಪಾಟೀಲು, ಜಾರಕಿಹೊಳಿ, KJ ಜಾರ್ಜು, UT ಖಾದರ್, ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಬೈರತಿ ಸುರೇಶ್ ಒಂದ್ಬೇಡಿ, ಈಶ್ವರ್ ಖಂಡ್ರೆ, ಇವೆಲ್ಲವೂ ನಾರ್ಮಲ್ ಹೆಸರುಗಳೇ. 2ನೇ ಪಟ್ಟಿಯಲ್ಲಿ ಈಗ ಒಕ್ಕಲಿಗರ ಕೋಟಾದಿಂದ ಯಾರ್ಯಾರು ಒಳಗಡೆ ಬರ್ತಾರೆ? ದಲಿತರ ರೈಟ್ ಇನ್ನೊಂದು ಹಳೆ ಮೈಸೂರು ಭಾಗಕ್ಕೆ HC ಮಾದೇವಪ್ಪನವ್ರು ಇಲ್ಲ ಅಂದರೆ 2 ಹೆಸರುಗಳಿವೆ. ಒಂದು ನರೇಂದ್ರ ಸ್ವಾಮಿ ಹೆಸರಿದೆ, ಸಿದ್ದರಾಮಯ್ಯನವರ ಆಪ್ತ. ಇನ್ನೊಂದು ಆನೇಕಲ್ ಶಿವಣ್ಣ ಹೆಸರಿದೆ. ಅವರು ಒಳಗಡೆ ಬರ್ತಾರಾ? ಒಂದು. ಹಾಸನ ಜಿಲ್ಲೆಯಿಂದ ಈಗ ಶಿವಲಿಂಗೇಗೌಡರು ಒಳಗಡೆ ಬರ್ತಾರಾ? ಶಿವಲಿಂಗೇಗೌಡರ ಹೆಸರು ಭಾಳ ಓಡ್ತಿದೆ. HC ಬಾಲಕೃಷ್ಣ ಒಳಗಡೆ ಬರ್ತಾರಾ? ಚಲುವರಾಯ ಸ್ವಾಮಿ ಈಗ ಎಷ್ಟು ಕೊಡ್ತಾರೆ ಮಂಡ್ಯ ಈ ಭಾಗದಲ್ಲಿ ಒಕ್ಕಲಿಗರಿಗೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಹೌದು. ಪುಟ್ಟರಂಗ ಶೆಟ್ಟಿ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ. ಪಿರಿಯಾಪಟ್ನ ವೆಂಕಟೇಶ್ ಸಿದ್ದರಾಮಯ್ಯನವ್ರ ಜೊತೆ ಇದ್ದವರು, ಮೊನ್ನೆ ಮಂತ್ರಿ ಕೂಡ ಆಗಿದ್ದವರು. ಹೌದು. ಅವರು ಒಳಗಡೆ ಬರ್ತಾರಾ? OBC ಸಮುದಾಯದಲ್ಲಿ ಯಾರ್ಯಾರು ಒಳಗಡೆ ಬರ್ತಾರೆ? ಈಗ ಸಂತೋಷ್ ಲಾಡ್ ಈ ಪಟ್ಟಿಯಲ್ಲಿ ಒಳಗಡೆ ಬಂದಿಲ್ಲ. ಮರಾಠ ಇನ್ನೊಂದು ಹೆಸರು ಶ್ರೀನಿವಾಸ್ ಮಾನೆ ಯಾವುದಾದ್ರೂ ಬರುತ್ತಾ? ಅದು ಆ್ಯಕ್ಚುಲಿ ದ ರಿಯಲ್ ಫೈಟ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಅಲ್ಲಿ ಡಿಸೈಡ್ ಆಗುತ್ತೆ. ಈಗ ಮಲ್ಲಿಕಾರ್ಜುನ್, ಶಾಮನೂರು ಮಲ್ಲಿಕಾರ್ಜುನ್ ಮೊದಲನೇ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ದರ ಬಗ್ಗೆ, ಅಂದರೆ ಮಗನಿಗೆ ಟಿಕೆಟ್ ಕೊಟ್ಟಿದ್ದೇ ಒಂದು ರೀತಿ 6-11 ಏನೋ ಅಂತಿರಲ್ಲ, ಹಂಗಾಗೋಯ್ತು ಹೈಕಮಾಂಡಿಗೆ. 7-11. ಈಗ ಅವ್ರನ್ನ ನೀವು ಸಂಪುಟಕ್ಕೆ ತೆಗೆದುಕೊಳ್ತಿರೋ ಇಲ್ವೋ? ನೀವು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಈಗ ಹರಿಪ್ರಸಾದ್ KPCC ಅಧ್ಯಕ್ಷರಾದರು. ಸೊ ಈಗ ಈಡಿಗ ಸಮುದಾಯಕ್ಕೆ ಯಾರನ್ನ ಮಂತ್ರಿ ಮಾಡ್ತೀರಿ? ಮಧು ಬಂಗಾರಪ್ಪನವ್ರನ್ನ ಮಂತ್ರಿ ಮಾಡ್ತೀರಾ? ಬೇಳೂರು ಗೋಪಾಲಕೃಷ್ಣ ಕೂಡ ಓಡಾಡ್ತಿದ್ದಾರೆ. ಇಬ್ಬರೂ DK ಶಿವಕುಮಾರ್ ಹಿಂದೆ ಓಡಾಡ್ತಾರೆ. ಹೌದು. ಬಳ್ಳಾರಿಯಲ್ಲಿ ಈಗ ನೀವು ನಾಗೇಂದ್ರರನ್ನ ಮಂತ್ರಿ ಮಾಡ್ತಿರೋ, ತುಕಾರಾಮ್ ಪತ್ನಿಯನ್ನ ಮಂತ್ರಿ ಮಾಡ್ತಿರೋ, ಕಂಪ್ಲಿ ಶಾಸಕರನ್ನ ಅವರನ್ನ ಭೀಮಾ ನಾಯಕರನ್ನ ಮಂತ್ರಿ ಮಾಡ್ತಿರೋ, ಯು ಹ್ಯಾವ್ ಟು ಟೇಕ್ ಎ ಕಾಲ್. ಅದರಲ್ಲೂ ಕೂಡ ನಿಮಗೆ ಬಣ ಇದೆ ನಿಶ್ಚಿತವಾಗಿ. ಹೌದು. ಬೋಸರಾಜ್ ಕಳೆದ ಬಾರಿ ಇದ್ರು, ಈ ಬಾರಿ ಒಳಗೆ ತಗೋತಿರೋ ಇಲ್ವೋ? ರಹೀಂ ಖಾನ್ ಬಹುತೇಕ ನನಗನ್ಸುತ್ತೆ ಇಲ್ಲಿನ ಗುದ್ದಾಟ ನೋಡಿದರೆ ರಹೀಂ ಖಾನ್ ಸಂಪುಟಕ್ಕೆ ಬರೋದು ಕಷ್ಟ ಇದೆ. ಈಗ ನೀವು ಹೇಳದಂತೆ ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ಕಾಯ್ತಾ ಇದ್ದಾರೆ. ಈಗ ಅವರು ಪಾರ್ಟಿ ಯಾಕೆ ಬಿಟ್ಟರು BJP? ಅಲ್ಲಿ ಉಪಮುಖ್ಯಮಂತ್ರಿ ಮಾಡಿತು ಸೋತವರನ್ನು, ಆದರೂ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರು ಹೊರಗಡೆ ಬಂದರು. ಹೌದು. ಈಗ ಇಲ್ಲಿ ಮಂತ್ರಿ ಆಗದೇ ಇದ್ದರೆ ಮತ್ತು ಲಕ್ಷ್ಮಣ್ ಸವದಿ ಬೆಂಬಲಿಗರ ನಿಶ್ಚಿತವಾಗಿ ಪ್ರಶ್ನೆ ಕೇಳ್ತಾರೆ ನಾಳೆ 2028. ಕರೆಕ್ಟ್. ಸಾವುಕಾರ ಏನು ಮಾಡಿದ್ರಿ ಬಂದು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುತೇಕ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಫ್ಯಾಕ್ಟರನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಯಾಬಿನೆಟ್ಗೆ ಬರಬೇಕಾಗತ್ತೆ, ಮತ್ತು ಹೆಣ್ಣುಮಕ್ಕಳು ಯಾರಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ನೀವು ಐದರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಬೇಕು, ಬೇರೆ ಹೆಸರುಗಳು ಕಾಣ್ತಿಲ್ಲ. ಈಗ ಮುನಿಯಪ್ಪ ಮಂತ್ರಿ ಆಗಿರೋದ್ರಿಂದ ಮುನಿಯಪ್ಪ ಅವರ ಪುತ್ರಿ ಏನು ಮಂತ್ರಿ ಆಗಲ್ಲ. ಹೌದು. ನೈನಾ ಮೊಟಮ್ಮ ಇಸ್ ಟು ಜೂನಿಯರ್ ಟು ಬಿಕಮ್ ಮಿನಿಸ್ಟರ್ ಇವತ್ತಿನ ಸ್ಥಿತಿಯಲ್ಲಿ. ಅಂದರೆ ದಲಿತ ರೈಟ್ ಬರ್ತಾರೆ ಅವರು. ಸೊ ಸೋಷಿಯಲ್ ಕಾಂಬಿನೇಷನ್ಸನ್ನು ಸರಿದೂಗಿಸುವಾಗ ಯಾರ್ಯಾರು ಒಳಗಡೆ ಬರ್ತಾರೆ, ಯಾರ್ಯಾರು ಹೊರಗಡೆ ಉಳಿತಾರೆ, ಅಥವಾ ಅಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಲಾಗತ್ತಾ ಅನ್ನೋದನ್ನು ಕೂಡ ನೋಡಬೇಕು. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ ನಿಮಗೆ, ಖರ್ಗೆ ಅವರ ಗುಲ್ಬರ್ಗಾದಲ್ಲಿ 3ನೇ ಬಾರಿ ಅಜಯ್ ಸಿಂಗ್ ಆರಿಸ್ ಬಂದಿದ್ದಾರೆ, ಸಂಪುಟದಲ್ಲಿ ಇಲ್ಲ ಅವರು. ಹೌದು. ಹಿ ಇಸ್ ವೆರಿ ಸೀನಿಯರ್. ಹೌದು. ಬಟ್ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಕಾಸ್ಟ್ ಕಾಂಬಿನೇಷನ್ನಿಂದ. ಹಾಗಿರುವಾಗ ಹೈಕಮಾಂಡ್ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಎಸ್. ಆನಂದ್, 2ನೇ ಹಂತದಲ್ಲಿ ಯಾವ ಹೆಸರುಗಳನ್ನು ಸಿದ್ದರಾಮಯ್ಯನವರು ಪುಷ್ ಮಾಡ್ಬೋದು ಅಂತ? ಎಸ್, ಈಗ 2ನೇ ಹಂತದ ಏನು ಸಚಿವ ಸಂಪುಟದ ವಿಸ್ತರಣೆ ಇದೆ, ಆ ವಿಸ್ತರಣೆ ಸಂದರ್ಭದಲ್ಲಿ ಸಹಜವಾಗಿ
ಯಾರ್ಯಾರಿಗೆ ಈ ಮೊದಲ ಹಂತದಲ್ಲೇ ಯಾರಾದರೂ ಲಾಬಿ ಮಾಡಿರ್ತಕ್ಕಂಥವ್ರು ಮತ್ತು ತಮ್ಮ ಪರವಾಗಿ ಇದ್ದಂಥ ಮತ್ತು ನಿಮ್ಮ ಪರ ಇದ್ದೇವೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಕೆಲವು ಮಾಜಿ ಸಚಿವರುಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಜಮೀರ್ ಅಹ್ಮದ್ ಪರವಾಗಿ ಎಷ್ಟೇ ಇದ್ದರೂ ಕೂಡ ಅವರು ಬ್ಯಾಟಿಂಗ್ ಮಾಡ್ತಕ್ಕಂಥದ್ದು ನಿಶ್ಚಿತ. ಯಾಕಂದರೆ ನಿನ್ನೆ ಮಾತುಕತೆ ಸಂದರ್ಭದಲ್ಲಿ ಜಮೀರ್ ಅವರ ಪರವಾಗಿ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಓಕೆ, ಮಹದೇವಪ್ಪರ ವಿಚಾರದಲ್ಲಿ ಈಗಾಗಲೇ ಪ್ರಶಾಂತ್ ಅವರು ಹೇಳಿದಾಗಲೇ ಅವರು ಮತ್ತೆ ಸಂಪುಟಕ್ಕೆ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕಂದರೆ ದಲಿತ ರೈಟ್ ಒಂದು ಕಡೆ ಆದರೆ ಇನ್ನೊಂದು ಕಡೆ 2024 ಲೋಕಸಭಾ ಚುನಾವಣೆಯಲ್ಲಿ ಅವರು ಹೈಕಮಾಂಡ್ ಹೇಳಿದಂಥ ಮಾತನ್ನು ಕೇಳಬೇಕಾಗಿತ್ತು. ಬದಲಾಗಿ ಅವರು ಸಂಪುಟದಲ್ಲಿ ಕಂಟಿನ್ಯೂ ಆದರೂ ಮಗನಿಗೆ ಟಿಕೆಟ್ ತಗೊಂಡು ಬಂದರು. ಹಾಗಾಗಿ ಆ ವಿಸ್ತರಣೆ ಅಥವಾ ಪುನರಚನೆಗೆ ಕಾಲಾವಕಾಶವನ್ನು ನೋಡ್ತಾ ಇದ್ದ ಹೈಕಮಾಂಡ್ ಅಂತಿಮವಾಗಿ ಅವ್ರನ್ನ ಈ ಬಾರಿ ಕೈ ಬಿಡ್ತಕ್ಕಂಥ ಬಹುತೇಕ ಖಚಿತ ಆಗಿದೆ. ಯಾಕಂದರೆ ಮಹದೇವಪ್ಪರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಆ ಸಮುದಾಯ ಮತ್ತು ಇಲಾಖೆಯಲ್ಲೂ ಕೂಡ ಅವರ ಕಾರ್ಯವೈಖರಿ ಸಂಬಂಧಪಟ್ಟಾಗ ಹೈಕಮಾಂಡ್ಗೆ ಅದರದೇ ಆಗಿರತಕ್ಕಂಥ ವರದಿಯೂ ಕೂಡ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಬಾರಿ ಈ OBC ಯಾರನ್ನು ತೆಗೆದುಕೊಂಡು ಬರ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈಗಾಗಲೇ ಮರಾಠ ಕಮ್ಯುನಿಟಿಗೆ ಯಾರು ಕೊಡ್ತಾರೆ, ಉಪ್ಪಾರರಿಗೆ ಯಾರಿಗೆ ಕೊಡ್ತಾರೆ, ಈಡಿಗ ಸಮುದಾಯಕ್ಕೆ ಯಾರಿಗೆ ಅವಕಾಶ ಮಾಡಿಕೊಡ್ಲಾಗತ್ತೆ. ಸೊ ಇವೆಲ್ಲವೂ ಕೂಡ ಬಹಳ ಚರ್ಚೆಯ ವಿಚಾರ. ಜೊತೆಗೆ ST ಎಲ್ಲಿ ಯಾರಿಗೆ ಅವಕಾಶ ಕೊಡಲಾಗತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಹಾಗಾಗಿ ಸಿದ್ದರಾಮಯ್ಯರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒತ್ತಡಗಳು ಕೂಡ ಇದೆ. ಈಗಾಗಲೇ ST ನಾಯಕರು ಸಿದ್ದರಾಮಯ್ಯರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿ ನಾಗೇಂದ್ರಿಗೆ ಅವಕಾಶ ಕೊಡಬೇಕಾಗಿತ್ತು, ಆದರೆ ನಾಗೇಂದ್ರ ಬದಲೇ ಕಂಪನಿ ಗಣೇಶವ್ರಿಗೆ ಅವಕಾಶ ಕೊಡಲಾಗತ್ತಾ ಅನ್ನೋದು ಕೂಡ ಚರ್ಚೆಯಲ್ಲಿದೆ. ಇನ್ನೊಂದು ಕಡೆ ಈಡಿಗ ಸಮುದಾಯದಲ್ಲಿ ಒತ್ತಡಗಳು ಕೂಡ ಜಾಸ್ತಿ ಆಗಿದೆ. ಬಳ್ಳಾರಿಯಿಂದ ಗವಿಯಪ್ಪನವ್ರು ಟ್ರೈ ಮಾಡ್ತಾರೆ, ಹೊಸಪೇಟೆಯಿಂದ ಟ್ರೈ ಮಾಡ್ತಾ ಇದ್ದಾರೆ. ಇವೆಲ್ಲ ಕಾಂಬಿನೇಷನ್ ಬಗ್ಗೆ ಸಿದ್ದರಾಮಯ್ಯರಿಗೆ ತಾವು ಹೇಳುವ ಹೆಸರುಗಳನ್ನು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಕೇಳುತ್ತೆ ಅನ್ನೋದ್ರ ಬಗ್ಗೆನೇ ಡೌಟ್ ಇದೆ. ಆ ಕಾರಣಕ್ಕಾಗಿ ಒಂದು ಕಡೆ ಈಗ ಒಕ್ಕಲಿಗರನ್ನ ಮಂತ್ರಿ ಮಾಡಬೇಕು ಅನ್ನೋ ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಿದ್ದಾರೆ. ತಮ್ಮ ಪರವಾಗಿ ದೆಹಲಿಯಲ್ಲಿ ಪರೇಡ್ ಮಾಡಿರ್ತಕ್ಕಂಥ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಚಲುವರಾಯಸ್ವಾಮಿಗೆ ಅವಕಾಶ ಮಾಡಬೇಕು, ST ಬಾಲಕೃಷ್ಣ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಇವರಿಗೆ ಅವಕಾಶ ಮಾಡಿಕೊಡೋಕ್ಕೆ DK ಶಿವಕುಮಾರ್ ಕಷ್ಟಪಡ್ತಾ ಇರೋ ಈ ಸಂದರ್ಭದಲ್ಲಿ ಹೇಗೆ ಅವರು ಇತರನ್ನ ತೆಗೆದುಕೊಂಡು ಬರ್ತಾರೆ, ಅವರು ತಮ್ಮ ಜೊತೆ ಇದ್ದಂಥ ಇತರ ಸಮುದಾಯದವರು ಯಾರಿಗೆ ಅವಕಾಶ ಕೊಡ್ತಾರೆ, ಇವೆಲ್ಲವೂ ಕೂಡ ಚರ್ಚೆ ಹಂತದಲ್ಲಿ ಇದೆ. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯವರು ಭಾಳ ಮುಖ್ಯವಾಗಿ ಸಂತೋಷ್ ಲಾಡ್ ಅವ್ರ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಇದೆ. ಇನ್ನೊಂದು ಕಡೆ ಜಮೀರ್ ಅಹ್ಮದ್ ಅವ್ರ ಪರವಾಗಿ ಕೂಡ ಅವರು ಬ್ಯಾಟಿಂಗ್ ಮಾಡ್ತಕ್ಕ ಸಾಧ್ಯತೆಗಳಿದೆ. ಮತ್ತು ಇದು ಲಾಸ್ಟ್ ಚುನಾವಣೆ, ಇನ್ನು ಮುಂದೆ ವೆಂಕಟೇಶ್ ಯಾವುದೇ ಕಾರಣಕ್ಕೂ ಚುನಾವಣೆ ಕಂಟೆಸ್ಟ್ ಮಾಡಲ್ಲ, ಇನ್ನೊಂದು ಬಾರಿ ಅವಕಾಶ ಕೊಡಿ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೈಕಮಾಂಡ್ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಮೈಸೂರಿನಲ್ಲಿ ವೆಂಕಟೇಶ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕ ಸಾಧ್ಯತೆಗಳಿದೆ. ಮತ್ತು ಪುಟ್ಟರಂಗ ಶೆಟ್ಟಿಗೂ ಕೂಡ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು, ಯಾಕಂದರೆ OBC ಕ್ಯಾಟಗರಿಯಲ್ಲಿ ಅವ್ರಿಗೂ ಅವಕಾಶ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಸಿದ್ದರಾಮಯ್ಯರು ಮಾಡ್ತಿದ್ದಾರೆ. ಆ ರೀತಿಯಾಗಿರೋ ಭರವಸೆಯನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಕೆಲವು ಪ್ರಮುಖ ಹೆಸರುಗಳು, ಅಂದರೆ ಗೊತ್ತಿರ್ತಕ್ಕಂಥ ಹೆಸರುಗಳನ್ನೇ ಮತ್ತೆ ಪುನರಾವರ್ತಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲವೂ ಕೂಡ 21ಕ್ಕೆ ಈಗ CM ಮತ್ತು ಮಾಜಿ CM ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿ 21ರ ನಂತರದ ದೆಹಲಿಗೆ ಹೋದಾಗ ನಡೆಯುವಂಥ ಮಾತುಕತೆ ಮತ್ತು ಅವರಲ್ಲಿರ್ತಕ್ಕಂಥ ಕ್ರೈಟೀರಿಯಾಗಳು 2028ರ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ಒಂದು ಸ್ಟ್ರಾಟಜಿ ಮಾಡ್ತಾರೋ ಆ ಸ್ಟ್ರಾಟಜಿ ಆಧಾರದ ಮೇಲೆ ಕೆಲವು ಹೆಸರುಗಳನ್ನು ಪುಷ್ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಲಾಡ್ ಇರ್ಬೋದು, ಜಮೀರ್ ಅಹ್ಮದ್ ಅವರ ಪರವಾಗಿ ಮತ್ತು ವೆಂಕಟೇಶ್ವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಿಶ್ಚಯವಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.